ಎಲ್ಲರಿಗೂ ನಮಸ್ಕಾರ. ಬ್ಯಾಚುಲರ್ಸ್ ಅಡುಗೆ ಕಾರ್ಯಕ್ರಮಕ್ಕೆ ಎಲ್ಲ ಸ್ನೇಹಿತರನ್ನ ಸ್ವಾಗತಿಸ್ತಾ ಕಾರ್ಯಕ್ರಮ ಮುಂದುವರಿಸೋಣ. ಇವತ್ತು ಸುಮಾರು 8ರಿಂದ 9 ರೀತಿಯಾದಂಥ ತರಕಾರಿಗಳನ್ನು ಬಳಸಿ ಯಾವ ರೀತಿ ಪಲ್ಯ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಒಂದು ಕುಕ್ಕರನ್ನು ತಗೊಂಡು ಇದಕ್ಕೆ ಸುಮಾರು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ. ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಚಿಟಪಟ ಅಂದ ತಕ್ಷಣ ಸ್ವಲ್ಪ ಕರಿಬೇವು, ಹಾಗೆ ಸುಮಾರು ಒಂದು 2 ದಪ್ಪ ಗಾತ್ರದ ಈರುಳ್ಳಿಯನ್ನು ಸಣ್ಣದಾಗಿ ಚಾಪ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ. ಎಷ್ಟು ಟೇಸ್ಟಿಯಾಗಿರುತ್ತೆ ರೆಸಿಪಿ ಅಂದರೆ ಒಂದು ಸರಿ ತಿಂದರೆ ಇದನ್ನೇ ಬೇಕು ಅಂತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಸುಮಾರು ಒಂದು ದಪ್ಪ ಗಾತ್ರದ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀವಿ. ಚಪಾತಿ ಇರ್ಬೋದು, ಪೂರಿ ಇರಬಹುದು, ಹಾಗೆ ದೋಸೆ ಇರಬಹುದು, ಎಲ್ಲದಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ ಸ್ನೇಹಿತರೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದೇನೋ ಹೇಳ್ತಾರಲ್ಲ, ಎಲ್ಲ ರೀತಿಯ ಫ್ರೂಟ್ಸ್ಗಳನ್ನು ಹಾಕಿದ್ರೆ ಯಾವ ರೀತಿ ಫ್ರೂಟ್ ಸಲಾಡ್ ಎಷ್ಟು ಟೇಸ್ಟಿಯಾಗಿರುತ್ತೆ, ಆ ರೀತಿಯಲ್ಲಿ ಸುಮಾರು 8ರಿಂದ 9 ರೀತಿಯಾದಂಥ ತರಕಾರಿಗಳು. ಇಂಥದ್ದು ಹಾಕಬೇಕು ಇಂಥದ್ದು ಹಾಕಬಾರ್ದು ಅಂತ ಏನಿಲ್ಲ, ಯಾವುದನ್ನು ಬೇಕಾದರೂ ಬಳಸ್ಕೋಬಹುದು. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀವಿ. ಉಪ್ಪು ನಿಮ್ಮ ರುಚಿಗೆ ತಕ್ಕ ಹಾಗೆ ಹಾಕೋಬಹುದು. ಎಲ್ಲವನ್ನು ಕೂಡ ಲೈಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಇದರಲ್ಲಿರುವಂಥ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ. ಆನಂತರ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ, 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿಯನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಇಲ್ಲಿ ನಾವು ಆಲೂಗೆಡ್ಡೆ ಇರ್ಬೋದು, ಮೂಲಂಗಿ ಇರಬಹುದು, ಬೀನ್ಸು, ಹಾಗೆ ಎಲೆಕೋಸು ಮತ್ತು ಬದನೆಕಾಯಿ, ಈ ರೀತಿ ಸುಮಾರು 9 ರೀತಿಯಾದಂತಹ ತರಕಾರಿಗಳನ್ನು ಬಳಸ್ಕೊಂಡಿದ್ದೀವಿ. ಸೊ ಇದೆಲ್ಲ ಆದಮೇಲೆ ಸುಮಾರು ಅರ್ಧ ಗ್ಲಾಸ್ ನೀರು ಹಾಕೊಳ್ಳೋಣ, ಸಾಕಾಗುತ್ತೆ. ಸೊ ಎಲ್ಲವನ್ನು ಕೂಡ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ತರಕಾರಿಗಳು ಹಾಗೆ ಬೇಯೋದಿಲ್ಲ, ಹಾಗಾಗಿ ಲಿಡ್ಡನ್ನು ಮುಚ್ಚಿ ಸುಮಾರು 2 ಅಥವಾ 3 ವಿಷಲನ್ನು ತೊಗೊಂಡ್ರೆ ಸಾಕಾಗುತ್ತೆ. ಸೊ ನಾನಿಲ್ಲಿ 3 ವಿಷಲನ್ನು ತೊಗೊಳ್ತೀನಿ. ಸೊ ನೋಡಿ, ಇವಾಗ ಎಲ್ಲ ಕುಕ್ಕರ್ ಕೂಗಿ ತಣ್ಣಗಾಗಿದೆ. ಈಗ ಇದನ್ನು ಓಪನ್ ಮಾಡ್ಕೊಳ್ಳೋಣ. ಸಖತ್ತಾಗಿದೆ ಸ್ನೇಹಿತರೆ, ಬೊಂಬಾಟಾಗಿ ಬೆಂದಿದೆ. ಸೊ ನೀವು ಅದರಲ್ಲಿ ಒಂದು ತರಕಾರಿನ ಎತ್ತಿ ನೋಡಿದ್ರೆ ಸಾಕು, ಗೊತ್ತಾಗುತ್ತೆ ಬೆಂದಿದೆ ಅಂತ. ನಂತರ ಕೆಲವ್ರಿಗೆ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಅಂತ ಹೇಳಿದ್ರೆ ಅದನ್ನು ಮ್ಯಾಶ್ ಮಾಡಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ನಾವು ಹಾಗೆ ಇಷ್ಟಪಡೋದಿಲ್ಲ. ಈಗ ಇದಕ್ಕೆ ಸುಮಾರು 2 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ನಿಮಗೆ ತೆಂಗಿನಕಾಯಿ ತುರಿ ಹೆಚ್ಚಿಗೆ ಬೇಕಂದ್ರೂ ಕೂಡ ಹಾಕ್ಕೋಬೋದು. ತೆಂಗಿನಕಾಯಿ ತುರಿ ಹೆಚ್ಚಿಗೆ ಹಾಕೊಳ್ಳೋದ್ರಿಂದ ಬೇಗ ಕೆಟ್ಟೋಗುತ್ತೆ. ರುಚಿ ಜಾಸ್ತಿ ಇರುತ್ತೆ, ಬಟ್ ಆದರೆ ಮಾಡಿರೋಂತಹ ಪದಾರ್ಥಗಳು ಬೇಗ ಕೆಡುತ್ತೆ. ಬನ್ನಿ ಸ್ನೇಹಿತರೆ, ಸರ್ವ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಸಖತ್ ಟೇಸ್ಟಿಯಾಗಿರುತ್ತೆ, ಬೊಂಬಾಟಾಗಿರುತ್ತೆ ಸ್ನೇಹಿತರೆ. ಒನ್ಸ್ ನೀವು ಮಾಡಿದ್ರೆ ದಿನನಿತ್ಯ ಕೂಡ ಇದೇ ಬೇಕು ಅಂತೀರಾ, ಅಷ್ಟು ರುಚಿಯಾಗಿರುತ್ತೆ. ಸೊ ಸ್ನೇಹಿತರೆ, ಇವತ್ತು ನಾವು ಮಾಡಿದಂತಹ ಈ ಒಂದು ಸಣ್ಣ ಪ್ರಯತ್ನ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಇವತ್ತಿನ ಪ್ರಶ್ನೆ ಏನಪ್ಪ ಅಂದರೆ, ಈ ರೆಸಿಪಿಗೆ ನಾವು ಗರಂ ಮಸಾಲಾನ ಎಷ್ಟು ಪ್ರಮಾಣದಲ್ಲಿ ಹಾಕಿದ್ದೀವಿ ಅಂತ ಹೇಳಬೇಕು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.